ಆ ಪೇಮೆಂಟ್ಗೋಸ್ಕರ ನಾನು ಎಷ್ಟು ವರ್ಷ ಕಾದಿದ್ದೀನಿ. ಅದು ಗುಡ್ ನ್ಯೂಸ್ನ ಹೇಳಬೇಕಂತ ಇದ್ದೀನಿ. ಡೇಸ್ ಎಲ್ಲ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಫಸ್ಟು ಪೇಮೆಂಟ್ $100 ಕಂಪ್ಲೀಟ್ ಆಗಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನಿಮಗೆಲ್ಲ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ ರಾತ್ರಿ. ಅಟ್ ಎನಿ ಕಾಸ್ಟ್ ಇವತ್ತು ಶೂಟ್ ಮಾಡಿಬಿಟ್ಟು ಹಾಕಬೇಕು ಅನ್ನೋ ರೀಸನ್ಗೆ ಬಂದು ಇವಾಗ ಶೂಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ದಿನ ಆಯಿತು, ಆಲ್ಮೋಸ್ಟ್ 1 ಮಂತೇ ಆಯಿತು ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದ್ಬಿಟ್ಟು. ಸೊ ಇವತ್ತು ಹಾಕೋಣ. ಯಾಕೋ ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ. ಸ್ಕಿನ್ ಇಶ್ಯೂ ಆಯಿತು, ಆಮೇಲೆ ಏನೇನೋ ಆಯಿತು. ಎಮೋಷ್ನಲಿ, ಮೆಂಟಲಿ ಎಲ್ಲ ಫುಲ್ ಡೌನ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ವ್ಲಾಗ್ನ ಮಾಡಿರಲಿಲ್ಲ. ಸೊ ಇವಾಗ ಪೇಮೆಂಟ್ ಬಂದಮೇಲೆ ಆಬ್ವಿಯಸ್ಲಿ ಜೋಶ್ ಬರುತ್ತೆ ಎಲ್ಲರಿಗೂ. ಬಟ್ ನನಗೆ ಈ ಯೂಟ್ಯೂಬ್ ಪೇಮೆಂಟ್ಗೋಸ್ಕರ ನಾನು ಎಷ್ಟು ವರ್ಷ ಕಾದಿದ್ದೀನಿ. ಆ್ಯಂಡ್ ಯಾವುದೂ ಈಸಿಯಾಗಿರಲಿಲ್ಲ, ಯಾವುದೂ ಈಸಿಯಾಗಿ ಸಿಕ್ಕಲಿಲ್ಲ, ಯಾವುದೂ ಈಸಿಯಾಗಿ ಯಾವುದನ್ನು ಫಸ್ಟ್ ಆಫ್ ಆಲ್ ನನಗೆ ಲಕ್ ಅನ್ನೋದಿಲ್ಲ. ಯೂಟ್ಯೂಬ್ಗೆ ಲಕ್ಕು ಕೂಡ ಮ್ಯಾಟರ್ ಆಗುತ್ತೆ. ಅದು ನನಗೆ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಆ್ಯಂಡ್ ಈ ಜನ ಹೇಗೆ ಅಂತಂದರೆ ಆಲ್ರೆಡಿ ಫೇಮಸ್ ಆಗಿರೋರ್ಗೇ ಬೇಗ ಈಸಿಯಾಗಿ ಒಂದೇ ನೈಟಲ್ಲಿ ಟಕ ಅಂತ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಅವರು ವೈರಲ್ ಆಗಿರೋ ಇನ್ಫ್ಲೂಯೆನ್ಸರ್ಸ್ ಜೊತೆ ವ್ಲಾಗ್ ಮಾಡಿ ಹಾಕಿದರೆ ಟಕ ಅಂತ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಇನ್ನೊಂದು ಲಕ್ ಏನು ನನಗೆ, ಲಕ್ ಏನು ಅಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಮಂತಲ್ಲೇ ನನ್ನ ಚಾನಲ್ 1 ಮಂತು ಕೂಡ ಅಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವಿತಿನ್ 20 ಡೇಸಲ್ಲೇ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಅದು ಲಕ್ ಅಂತಲೂ ಹೇಳ್ಬೋದು. ನನ್ನ ಫಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದು ಸ್ಕಿನ್ ಕೇರ್ ವ್ಲಾಗ್. ಅದಕ್ಕೂ ಮುಂಚೆ ಫಾಲ್ಸ್ ಅದೆಲ್ಲ ಹಾಕಿದ್ದೆ. ಬಟ್ ನಂದು ವೈರಲ್, ನಾನು ಅನ್ಎಕ್ಸ್ಪೆಕ್ಟೆಡ್ ಆಯಿತಾ ನನಗೆ ಆ ವ್ಲಾಗ್ ವೈರಲ್ ಆಗುತ್ತೆ. ನಾನು ನಿಜವಾಗ್ಲೂ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ 100K ವ್ಯೂಸ್ ಹೋಗುತ್ತೆ. ನಾನು ಅಪ್ಲೋಡ್ ಮಾಡಿದ ವಿತಿನ್ 2 ಡೇಸಲ್ಲೇ 50K ವ್ಯೂಸ್ ಹೋಗಿತ್ತು. ಸೊ ಅದರಿಂದ ಈಸಿಯಾಗಿ ಸಬ್ಸ್ಕ್ರೈಬರ್ಸ್ 500 ಸಬ್ಸ್ಕ್ರೈಬರ್ಸ್ ಇತ್ತು, ಅದು ಕಂಟಿನ್ಯೂ ಆಯಿತು. ಆಮೇಲೆ 3000 ವಾಚ್ ಅವರ್ ಇತ್ತು, ಅದು 1 ಡೇಲೇ ಫಿಲ್ ಆಯಿತು. ಆ್ಯಂಡ್ ಹೌದು, ಆ ವ್ಲಾಗ್ ಅಪ್ಲೋಡ್ ಮಾಡಿದ 1 ದಿನದಲ್ಲೇ ನನ್ನ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ. ವಿತಿನ್ 3 ಡೇಸಲ್ಲಿ ಆ ಪ್ರೋಸೆಸ್ ಎಲ್ಲ ಮುಗೀತು. ಆ್ಯಂಡ್ ಗೂಗಲ್ ಆ್ಯಡ್ಸೆನ್ಸ್ದು ಪಿನ್ ಕೂಡ ಬಂತು. ನನಗೆ ಆಲ್ಮೋಸ್ಟ್ ಬಂದು 1 ವರ್ಷ 8 ತಿಂಗಳು ಮೇಲಾಯಿತು. ಬಟ್ ಪೇಮೆಂಟ್ ಬಂದಿದ್ದು 1.25 ವರ್ಷ ಆದಮೇಲೆ ನನಗೆ ಫಸ್ಟು ಪೇಮೆಂಟ್ ಬಂದಿದೆ. ಯಾಕಂತ ಹೇಳ್ತೀನಿ. ಆ ವ್ಲಾಗಿಂದ ನನಗೆ ಆಲ್ಮೋಸ್ಟ್ ಒಂದು ಇವಾಗ ಯೂಟ್ಯೂಬ್ ಪೇಮೆಂಟ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಇಷ್ಟು ಅಮೌಂಟ್, ಇಷ್ಟು $, ಕಂಪ್ಲೀಟ್ ಆಗಬೇಕಂತ ಇರುತ್ತಲ್ವ, ಅಷ್ಟು $ಅಲ್ಲಿ ಕರೆಕ್ಟಾಗಿ ಪೇಮೆಂಟ್ ಆ ಒಂದು ವ್ಲಾಗಿಂದ ಬಂದಿತ್ತು. ಇನ್ನು ಆಫ್ನ ನಾನು ಮಾಡಬೇಕಲ್ವ. ಸೊ ಅದಕ್ಕೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಆಮೇಲೆ ವ್ಯೂಸ್ ಆಗಬೇಕು, ಸಬ್ಸ್ಕ್ರೈಬರ್ಸ್ ಆಗಬೇಕು. ವ್ಯೂಸ್ ತುಂಬ ಇಂಪಾರ್ಟೆಂಟ್. ಸೊ ರಿಮೈನಿಂಗ್ ಡಾಲರ್ಸ್ನ ನಾನು ಕಂಟಿನ್ಯೂ ರಿಮೈನಿಂಗ್ ಡಾಲರ್ಸ್ ಆಗಬೇಕಂದ್ರೆ ನಾನು ವೀಡಿಯೋ ಪೋಸ್ಟ್ ಮಾಡಬೇಕು, ವ್ಯೂಸ್ ಆಗಬೇಕು. ಸೊ ಅದು ನನಗೆ ಆಲ್ಮೋಸ್ಟ್ ನೆಕ್ಸ್ಟ್ ವೀಡಿಯೋಸ್ಗಳೆಲ್ಲ ಚೆನ್ನಾಗಿ ವ್ಯೂಸ್ ಆಗ್ತಾಯಿತ್ತು. ಒಂದು 10K 25K ಅದಾಗ್ತಾ ನಾನು ಸ್ವಲ್ಪ ಆ್ಯಕ್ಟಿವ್ ಇರಲಿಲ್ಲ, ಇನ್ಯಾಕ್ಟಿವ್ ಇದ್ದೆ. ಏನೇನೋ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿಂದ ತುಂಬ ಇನ್ಯಾಕ್ಟಿವ್ ಇದ್ದೆ. ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೆ, ಮತ್ತು ಇರಲಿಲ್ಲ. ಸೊ ಆ $100 ಕಂಪ್ಲೀಟ್ ಮಾಡೋಕ್ಕೆ ನಿಜವಾಗ್ಲೂ 2 ವರ್ಷ ತೊಗೊಂಡಿದ್ದೀನಿ. $100 ಕಂಪ್ಲೀಟ್ ಮಾಡೋಕ್ಕೆ. ನನಗೆ ಯೂಟ್ಯೂಬ್ ಪೇಮೆಂಟ್ ಈ ಮಂತ್ ಬರುತ್ತೆ, ಈ ಮಂತ್ $100 ಆಗುತ್ತೆ. ಒಂದೊಂದು ಮಂತೆಲ್ಲ ನಾನು 15 ವ್ಲಾಗ್ಸ್ ಎಲ್ಲ ಹಾಕಿ, ಈಗ ನಾನು ಲಾಸ್ಟ್ 3 ಮಂತ್ಸಿಂದ ತುಂಬ ಏನು ಕಂಟೆಂಟ್ ಹಾಕೋದು, ಈಗ ನಾನು ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಇವಾಗ ನೋಡೋದು ಯಾವ ಥರ ವ್ಲಾಗ್ ಮಾಡೋದು, ಅದೇ ಆಲ್ಮೋಸ್ಟ್ ನನಗೆ ಇವಾಗ ಯಾವ ಥರ ವ್ಲಾಗ್ಸ್ ನನ್ನ ಚಾನಲಲ್ಲಿ ಅಂದರೆ ಸ್ಕಿನ್ ಕೇರ್ ವೀಡಿಯೋಸ್ ಕಡೆ ಜಾಸ್ತಿ ವ್ಯೂಸ್ ಆಗುತ್ತೆ. ಸೊ ಇವಾಗ ಫಸ್ಟು ಪೇಮೆಂಟ್ $100 ಕಂಪ್ಲೀಟ್ ಆಗಿ ಈಗ January 22 ನನಗೆ ಫಸ್ಟು ಪೇಮೆಂಟ್ ಬಂತು ಯೂಟ್ಯೂಬ್ದು. ನೆಕ್ಸ್ಟು ಅಷ್ಟೇ. ನಿಜವಾಗ್ಲೂ ಈ 1 ವರ್ಷ 1.5 ವರ್ಷ
ನನ್ನ ಚಾನಲ್ ಏನೋ ಕೆಲವ್ರು ತುಂಬ ಜನ ಚಾನಲ್ ಮಾನಿಟೈಸೇಷನ್ಗೆ ಕಷ್ಟಪಡ್ತಾರೆ, ಬಟ್ ನನಗೆ ಆ ಕಷ್ಟ ಇರಲಿಲ್ಲ. ಬಟ್ ಅಲ್ಲಿಂದ ಈಚೆ ಬರ್ತಾ ಇವಾಗ ನಾನೇ ತುಂಬ ಜನ ಯೂಟ್ಯೂಬರ್ಸ್ನ ನೋಡಿದ್ದೀನಿ. ಒಂದೇ ದಿನದಲ್ಲಿ 10,000 ಸಬ್ಸ್ಕ್ರೈಬರ್ಸ್, 20,000 ಸಬ್ಸ್ಕ್ರೈಬರ್ಸ್ ಆಗಿರೋರ್ನು ಕೂಡ ನೋಡಿದ್ದೀನಿ. 0 ಅಂತ ಬಂದಿರೋರು ಕೂಡ ನೋಡಿದ್ದೀನಿ. ಈಗ ನಂದು 2 ವರ್ಷ ಆಯಿತು. ಮೇ ಬಿ ನಾನು ಯೂಟ್ಯೂಬ್ನೇ ತುಂಬ ಸೀರಿಯಸ್ ಆಗಿ ತೊಗೊಂಡು ಡೈಲಿ ವ್ಲಾಗ್ಸ್ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ನಾನು ಇಷ್ಟರಲ್ಲಿ ಒಂದು 20,000 ಸಬ್ಸ್ಕ್ರೈಬರ್ಸ್ ಆಗಿರೋರೇನೋ. ನನಗಿರೋ ಇನ್ಸ್ಟಾಗ್ರಾಮ್ ಫಾಲೋವರ್ಸಲ್ಲಿ ನನಗೆ 25,000 ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಿ ಒಂದು ಅರ್ಧದಷ್ಟು ಮಾಡಿಕೊಂಡ್ರು 10,000 ಸಬ್ಸ್ಕ್ರೈಬರ್ಸ್ ಆಗಿರ್ತಿದ್ರು. ಬಟ್ ಅದೆಲ್ಲ ಅವ್ರವ್ರು ಬಿಟ್ಟಿದ್ದು. ಬಟ್ ಅದೇ ನಾನೇನು ಬಿಲೀವ್ ಮಾಡ್ತೀನಿ ಅಂತಂದರೆ, ನಾನು ಹಾರ್ಡ್ ವರ್ಕ್ ಮಾಡಿಲ್ಲ, ಇನ್ನೊಂದು ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಸೊ ನಾನು ಇನ್ ಕೇಸ್ ಮಾಡಿದ್ದಿದ್ರೆ ನನಗೂ ಸಬ್ಸ್ಕ್ರೈಬರ್ಸ್ ಆಗಿರೋರು, ನನಗೂ ಇನ್ನೂ ಬೇಗ ಪೇಮೆಂಟ್ ಬರ್ತಿತ್ತೇನೋ. ಬಟ್ ಇರಲಿ, ಯೂಟ್ಯೂಬಿಂದ ಫಸ್ಟು ನನ್ನ ಅರ್ನಿಂಗ್ಸ್ ಅಂತ ಇಷ್ಟು ಅಮೌಂಟ್ ಬಂದಿದೆ, ಫಸ್ಟ್ ಪೇಮೆಂಟ್. ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಸ್ಪೆಷಲ್ ಅಂತ ಅನಿಸುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸ್ಗಳು ಬರಲ್ವಾ ಅಂತ ತುಂಬ ಜನ ಕೇಳಿದರೆ, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸ್ ತುಂಬ ಬರುತ್ತೆ, ಬಟ್ ನಾನೇ ಯಾವುದು ಇಲ್ಲಿವರೆಗೂ ಮಾಡಿಲ್ಲ. ಅದೇನೋ ಗೊತ್ತಿಲ್ಲ ನನಗೆ, ಇದು ಸ್ವಲ್ಪ ಅದೇನೋ ಗೊತ್ತಿಲ್ಲ ನನಗೆ, ಕಾನ್ಫಿಡೆನ್ಸ್ ಇಲ್ವೋ ಅವರು ಏನೋ ನನಗೆ ಇಲ್ಲಿ ತನಕ ಮಾಡಬೇಕು ಅಂತ ಅನಿಸಿಲ್ಲ. ಪ್ರಮೋಷನ್ಸ್ನೆಲ್ಲ ಮಾಡಿದ್ರೆ ಸ್ವಲ್ಪ ಅರ್ನ್ ಅಂತ ಆಗುತ್ತೆ, ಬಟ್ ಫೈನಾನ್ಷಿಯಲಿ ಏನೂ ಇಲ್ಲ ಅಂದರೂ ಕೂಡ, ಪ್ರಮೋಷನ್ ಬಂದರೂ ಕೂಡ ನಾನು ಮಾಡ್ತಾಯಿಲ್ಲ. ನನಗೆ ಅನಿಸುತ್ತೆ ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ. ತುಂಬ 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 ಏನೇನೋ ಒಂದು ಸ್ವಲ್ಪ ಲೋ ಫೀಲ್ ಇದ್ದಾಗ ಏನೇನೋ ಫೀಲ್ಗಳು ಬರುತ್ತೆ. ಬಟ್ ಇರಲಿ, ಇದೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೆ. ಫಸ್ಟು ಪೇಮೆಂಟ್ ಇನ್ನು ನೆಕ್ಸ್ಟ್ ಪೇಮೆಂಟ್ ಬರೋಕ್ಕೆ ಇನ್ನು ಎಷ್ಟು ತಿಂಗಳು ಆಗುತ್ತೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇನ್ಮೇಲೆ ನಾನು ಕನ್ಸಿಸ್ಟೆನ್ಸಿಯಾಗಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಹೋಪ್ ನಾನು ಇನ್ಮೇಲೆ 100% ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ. ಎಷ್ಟು ಅಮೌಂಟ್ ಬಂತು ಅಂತ ಕೇಳಿದ್ರೆ ಅದು ನಿಮಗೆ ಗೊತ್ತಲ್ವಾ, ಯೂಟ್ಯೂಬ್ದು ಗೈಡ್ಲೈನ್ಸ್ಗಳೆಲ್ಲ ಇರುತ್ತೆ. ತುಂಬ ಜನ ರಿವೀಲ್ ಮಾಡಿದ್ದಾರೆ, ಹೌದು, ಅವ್ರ ಚಾನಲ್ಗಳು ಅವರು ತುಂಬ ಪವರ್ಫುಲ್ ಇರ್ತಾರೆ. ಇನ್ ಕೇಸ್ ಏನಾದರೂ ಚಾನಲ್ ಏನಾದರೂ ಆಯಿತು ಅಂದರೂ ಕೂಡ ಅವರು ವಾಪಸ್ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ಅವ್ರಿಗಿರುತ್ತೆ. ಇನ್ ಕೇಸ್ ನನಗೆ ನನ್ನ ಚಾನಲ್ ಏನಾದರೂ ಆಯಿತು ಅಂದರೆ ನಿಜವಾಗ್ಲೂ ಹೇಗೆ ವಾಪಸ್ ತೊಗೊಳ್ಳೋದು ಅಂತ ಕೂಡ ಗೊತ್ತಿಲ್ಲ. ನಿಮಗೆ ಗೊತ್ತಿರುತ್ತೆ, ಈಗ $100 ಕಂಪ್ಲೀಟ್ ಆದಮೇಲೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ $100ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ. ಸೊ ಅಷ್ಟು ಪುಟ್ಟು ಅಮೌಂಟೇ, ಏನು ಜಾಸ್ತಿ ದೊಡ್ಡ ಅಮೌಂಟ್ ಅಲ್ಲ. ಬಟ್ ಅದರಿಂದ ಏನಾದರೂ ಮನೆಗೆ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಫಸ್ಟು ಪೇಮೆಂಟಿಂದ ಒಂದು ಥಿಂಗ್ಸ್ ತಂದೆ, ಅವ್ರೇನಾದರೂ ಒಂದು ತಂದೆ ಅಂತ ನೆನಪಿರಲಿ ಅನ್ನೋ ಒಂದು ರೀಸನ್ಗೆ ಸೊ ತರೋಣ ಅಂತ ಇದ್ದೀನಿ. ಸೊ ಆ ವ್ಲಾಗು ನೆಕ್ಸ್ಟ್ ಅದೇ ವ್ಲಾಗ್ ಆಗಿರುತ್ತೆ. ಅಷ್ಟೇ. ಇನ್ ಕೇಸ್ ನೀವೇನಾದರೂ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಗೇನಾದರೂ ಸ್ಟೆಪ್ಸ್ ಗೊತ್ತಾಗ್ತಾ ಇಲ್ಲ ಅಂದರೆ, ಏನಾದರೂ ಡೌಟ್ಸ್ಗಳಿದೆ ನನಗೆ ಕಾಮೆಂಟ್ ಮಾಡಿ. 100% ನನಗೆ ಎಷ್ಟು ಗೊತ್ತು ನಾನು ಅಷ್ಟೇ ಹೆಲ್ಪ್ ಮಾಡ್ತೀನಿ ನಿಮಗೆಲ್ಲ. ಗೈಸ್, ದಟ್ಸ್ ಇಟ್. ಸ್ವಲ್ಪ ಖುಷಿನೂ ಇದೆ, ಸ್ವಲ್ಪ ಬೇಜಾರು ಇದೆ. ಇನ್ನೊಂದು ಬೇಜಾರು ನನಗೆ ನನ್ನ ಮೇಲೇ ಜಾಸ್ತಿ ಇದೆ, ಯಾಕೆ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾಯಿಲ್ಲ. ಒಂದು ತುಂಬ ಅಂದರೆ ತುಂಬ ಲೇಜಿ ಆಗೋಗ್ಬಿಟ್ಟಿದ್ದೀನಿ ನಾನು ಅಂತೂ. ಮಲ್ಕೊತೀನಿ, ಮನೆ ಕೆಲಸ ಮಾಡ್ತೀನಿ, ಮಲ್ಕೊತೀನಿ. ಅವ್ರು ಏನು ಹೊರ್ಗಡೆ ಹೋದ್ರೂ ವ್ಲಾಗ್ ಮಾಡೋಕ್ಕಾಗಲ್ಲ, ಒಂಥರ ಶೈ ಫೀಲ್ ಆಗುತ್ತೆ. ಸೊ ನೋಡೋಣ ಇನ್ಮೇಲೆ. ನಾನು ನಿಜ ಹೇಳ್ತೀನಿ, ನೆಕ್ಸ್ಟ್ ಬರೋ ಕಮಿಂಗ್ ವ್ಲಾಗ್ಸ್ ಎಲ್ಲ ನಿಮಗೆಲ್ಲ 100% ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಗೈಸ್, ದಟ್ಸ್ ಇಟ್. ಇವತ್ತಿನ ವ್ಲಾಗ್ ಇಷ್ಟೇ. ಒಂದು ಪುಟ್ಟ ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವತ್ತಿನ ದಿನನೇ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ನಿಜವಾಗ್ಲೂ ತುಂಬ ಬ್ಯುಸಿ ಇದೆ. ಸ್ವಲ್ಪ ಒಂದು ಗುಡ್ ನ್ಯೂಸ್ನ ಹೇಳಬೇಕಂತ ಇದ್ದೀನಿ. ಸೊ ಇನ್ ಫ್ಯೂಚರ್ ಕಮಿಂಗ್ ವ್ಲಾಗ್ಸಲ್ಲಿ ಏನದು ಗುಡ್ ನ್ಯೂಸ್ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಗೈಸ್, ದಟ್ಸ್ ಇಟ್. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.